ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರ ಕಿತ್ತನಹಳ್ಳಿ ಗ್ರಾಮಕ್ಕೆ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರಾಣಿಬೆನ್ನೂರಿಂದ ಗಜರಾಜನನ್ನು ಕರೆಸಿ ತಾಯಿ ಚಾಮುಂಡೇಶ್ವರಿಯ ಉತ್ಸಾಹವನ್ನು ಆರತಿ, ಡೊಳ್ಳು ಕುಣಿತ, ವಾದ್ಯ ಮತ್ತು ಟಮಟೆ ಮುಖಾಂತರ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಅಂಬಾರಿಯಿಂದ ಮೆರವಣಿಗೆ ಮಾಡಿದ್ದರು. ಡಿ ರಾಮಕೃಷ್ಣಪ್ಪ ಹಾಗೂ ರವಿಕುಮಾರ್ ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗಿತು. ಇದೇ ಸಂದರ್ಭದಲ್ಲಿ ರಾಮಕೃಷ್ಣಪ್ಪನವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ನೋಡಿ, ಇತಿಹಾಸದಲ್ಲೇ ಕಂಡು ಕೇರಳದ ಬಿಸಿಲು ಬರಗಾಲ ಇದೆ. ಹಕ್ಕಿ ಪಕ್ಷಿಗಳಿಗೆ, ದನ ಕರುಗಳಿಗೆ ಕುಡಿಯೋದಕ್ಕೂ ಸಹ ನೀರಿಲ್ಲ. ಈ ಮನೆಗೆ ಟ್ಯಾಂಕರ್ಗಳಿಂದ ಇತಿಹಾಸದಲ್ಲೇ ಫಸ್ಟ್ ನಾನು ನೋಡ್ತಾ ಇರೋದು ಟ್ಯಾಂಕರ್ಗಳಲ್ಲಿ ನೀರು ಸಾಗಿಸ್ತಾ ಇರೋದು. ಈ ತಾಯಿ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗಿ ಸುಖ ಶಾಂತಿ ನೆಲೆಸಲಿ ನಮ್ಮ ಗ್ರಾಮದಲ್ಲಿ. ಮತ್ತೆ ಚಾಮುಂಡಿ ಬೆಟ್ಟದಲ್ಲಿ ಬಿಟ್ರೆ ಚಾಮುಂಡೇಶ್ವರಿ ಕಿತ್ತನಹಳ್ಳಿಲೇ ಇರೋದು. ಅದರಿಂದ ಚಾಮುಂಡಿ ಉತ್ಸವ ಹೆಂಗ್ ನಡೀತಾರೋ ಅದೇ ತರ ನಡೆಸಬೇಕು ಅನ್ನೋ ಉದ್ದೇಶದಿಂದ, ಅಷ್ಟು ಸಾಧ್ಯ ಆಗದೆ ಇದ್ರು ನಮ್ಮ ಶಕ್ತಿ ಮೀರಿ ಅತ್ಯುತ್ತಮವಾದ ಉತ್ಸವವನ್ನ ನಡೆಸ್ತಾ ಇದ್ದೀವಿ. ನಮ್ಮ ಈ ತಾಯಿ ಕೃಪೆಯಿಂದ ಮಳೆ ಬೆಳೆ ಚೆನ್ನಾಗಾಗ್ಲಿ, ನಮ್ಮ ಊರಿಗೆ ಒಳ್ಳೇದಾಗ್ಲಿ, ನನ್ನ ಕ್ಷೇತ್ರಕ್ಕೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ವಿಜೃಂಭಣೆಯಿಂದ ತಾಯಿ ಚಾಮುಂಡೇಶ್ವರ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಷ್ಟು ಮೆರವಣಿಗೆ ನಡೀತದೆ? ಇಲ್ಲಿಂದ ಗ್ರಾಮ ಪಂಚಾಯಿತಿ ವೀರಭದ್ರೇಶ್ವರ ದೇವಸ್ಥಾನ ತಲುಪಿ ಚಾಮುಂಡೇಶ್ವರಿ ದೇವಸ್ಥಾನ ತಲುಪುತ್ತೆ. ಮತ್ತೆ ವಾಪಸ್ ಬರ್ತಾ ಬಸವಣ್ಣನ ದೇವಸ್ಥಾನ ತಲುಪಿ ಮತ್ತೆ ವಾಪಸ್ ಬಂದು ಇಲ್ಲೇ ಸರಿ. ಪ್ರತಿ ವರ್ಷ ಮುಂದುವರಿಯುತ್ತೆ. ತಾಯಿ ಅನುಗ್ರಹ ಇದ್ರೆ ಪ್ರತಿ ವರ್ಷ ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ. ತಾಯಿ ಕೃಪೆ ಈ ಸತಿ ಒಳ್ಳೆ ಬೆಳೆ ಆದ್ರೆ ಪ್ರತಿ ವರ್ಷ ನಡೆಸೋ ಉದ್ದೇಶ ನಮ್ದಿದೆ. ಸಾವಿರಾರು ವರ್ಷಗಳಿಂದ ಚಾಮುಂಡೇಶ್ವರಿ ಮತ್ತು ವೀರಭದ್ರಸ್ವಾಮಿ ಜಾತ್ರಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಪ್ರಯುಕ್ತ ಈಗ ಏನು ಈ ಜಾತ್ರೆಯಲ್ಲಿ ಹೊಸದಾಗಿ ತಾಯಿ ಚಾಮುಂಡೇಶ್ವರಿನ ಆನೆ ಮೇಲೆ ಅಂಬಾರಿಗೆ ಈ ತರ ಮೆರವಣಿಗೆ ಮಾಡಿ ಏನು ಹಬ್ಬನ ಹೊಸದಾಗಿ ಹೊಸ ರೀತಿ ಆಚರಣೆಗೆ ನಮ್ಮೂರಿನೆಲ್ಲ ಜನಗಳು ಮತ್ತೆ ಗ್ರಾಮಸ್ಥರು, ಹಿರಿಯರು, ಊರೇಜ್ಮಾನರು ಪ್ರತಿಯೊಬ್ಬರು ಸರಿ ಏನ್ ಮಾಡ್ತಾ ಇದಾರೆ. ಇದು ಈಗೇನು ಬರಗಾಲ ಬಂದೈತೆ, ಈಗೇನು ಸಣ್ಣ ಪುಟ್ಟ ನಮ್ಮ ಚಾಮುಂಡೇಶ್ವರಿ ಆಶೀರ್ವಾದ ನಿವಾರಣೆ ಆಗಿ ಪ್ರತಿ ವರ್ಷ ಈಗಿನ ಹೆಚ್ಚಿಗೆ ನೆನಪಿಗೆ ತಾಯಿ ಆಶೀರ್ವಾದ ಮಾಡಿ ಎಲ್ಲಾನು ಚೆನ್ನಾಗಿ ಚಾಮುಂಡೇಶ್ವರಿ